ಇವತ್ತ ಮಂಗಳಾರ ಉಷ್ಟು ಕೆಲಸ ಮುಗಿಸ್ಕೊಂಡು ಬಾಗ್ಲ ಹಾಕೊಂಡು ನಮ್ಮ ಅಜ್ಜಿನ ಬದಾಮಿಗೆ ಕರ್ಕೊಂಡು ಹೊಂಟಿವಿ ನೋಡ್ರಿ. ಯಾಕಂತಂದ್ರ ನಮ್ಮ ಅಜ್ಜಿಗೆ ಮಂಗ್ಯ ಚೂರ್ದಂಗಾಗಿ ಸ್ವಲ್ಪ ಗಾಯ ಆಗಿತ್ತು. ಹಿಂಗಾಗಿ ಬದಾಮಿ ಸರ್ಕಾರಿ ದವಾಖಾನಿಗೆ ಕರ್ಕೊಂಡು ಹೊಂಟಿವಿ ನೋಡ್ರಿ. ನನಗೆ ಗೊತ್ತಿದ್ದಿದ್ದು ಅಂತಂದ್ರ ನಾಯಿ ಕಡದ್ರಷ್ಟ ಈ ರೆಬಿಸಿದ್ದು 3 ಇಂಜೆಕ್ಷನ್ ಮಾಡಿಸ್ತಾರ ಅನ್ನೋದು ಅಷ್ಟ ಗೊತ್ತಿತ್ರಿ. ಆದ್ರ ಈ ಮಂಗ್ಯ ಕಡಿದ್ರೂ ಮಾಡಿಸ್ಕೋಬೇಕಂತ, ಬೆಕ್ಕ ಕಡಿಲಿ ಹೆಗ್ಗನ್ ಕಡಿಲಿ ಯಾವ್ದ ಕಡಿದ್ರೂ ಹಿಂಗ 3 ಇಂಜೆಕ್ಷನ್ ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕಂತ ನೋಡ್ರಿ. ಎಲ್ಲಾ ಸರ್ಕಾರಿ ದವಾಖಾನ್ಯಾಗು ನಿಮಗ ಉಚಿತವಾಗಿ ಇಂಜೆಕ್ಷನ್ ಸಿಗುತ್ತೆ. ಏನಿಲ್ಲ, ಆಧಾರ್ ಕಾರ್ಡು ರೇಷನ್ ಕಾರ್ಡು ತಗೊಂಡು ಹೋಗಿ ಅಲ್ಲೇ ತೋರಿಸಿ ಚೀಟಿ ಮಾಡಿಸಿಂದ ಈ ರೀತಿ ಒಂದು ಇಂಜೆಕ್ಷನ್ ಕೊಟ್ಟು ನಿಮಗ ಈ ಒಂದು ಲಸಿಕೆನ ಹಾಕ್ತಾರೆ. ಕಂಪಲ್ಸರಿ 3 ಇಂಜೆಕ್ಷನ್ ಇರ್ತಾವು. ಆ 3 ಇಂಜೆಕ್ಷನ್ ತಗೊಳ್ಬೇಕು. ನಾಯಿ ಕಡಿಲಿ ಮಂಗ್ಯ ಕಡಿಲಿ ಉದಾಸೀನ ಮಾಡ್ಲಾರ್ದಂಗ ಡಾಕ್ಟರ್ ಕಡೆ ಹೋಗಿ ಇಂಜೆಕ್ಷನ್ ತಗೊಳ್ಳೋದು ಮರ್ಯಾಕ ಹೋಗ್ಬೇಡ್ರಿ. ನಾಯಿ ಕಡಿಲಿ ಮಂಗ್ಯ ಕಡಿಲಿ ಮೊದ್ಲೇಕ ಮಾಡ್ಬೇಕಾಗಿದ್ದ ಕೆಲಸ ಅಂದ್ರಿ ಗಾಯನ ನೀರೊಳಗ ಸಬಕಾರ ಹಚ್ಚಿ ಸ್ವಚ್ಛಗ ತೊಳ್ಕೊಬೇಕಂತ. ಆಮೇಲೆ ಒಂದಿಟ್ಟು ಆಂಟಿಸೆಪ್ಟಿಕ್ ಹಚ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಮಾಡಿಸ್ಕೋಬೇಕಂತ ನೋಡ್ರಿ. ನಾವು ನಮ್ದು ಕಡೆದ್ದು 3ನೇ ಇಂಜೆಕ್ಷನ್ ಇತ್ತು, ಅದನ್ನ ಮಾಡಿಸ್ಕೊಂಡು ಸಂತಿ ತಗೊಳ್ಳೋದಿತ್ತು. ಸ್ವಲ್ಪ ಸಂತಿ ತಗೊಂಡು ಈಗ ನಮ್ಮೂರ್ ಕಡೆ ಹೊಂಟಿವ್ ನೋಡ್ರಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂತೀನ್ರಿ. ಮುಂದಿನ ವಿಡಿಯೋದಾಗ ಮತ್ತ ಸಿಗ್ತೀನಂತ್ರಿ.